ಅಲ್ಲಕನ್ ರವಿ, ನೀವು ಜೋರಾರ್ವೆ ಗೊತ್ತಾಯ್ಕಿಲ್ವಾ? ಏನ್ ನೀನ್ ಇರ್ತೀಯ ತಲೆ ಮೇಲೆ ಕೂರ್ಸ್ಕೋಬೇಕು ಅನ್ಕೊಂಡು ಏನಾರು ಮಾಡಿರ್ಕೊಂಡಿದಿ ಹೆಂಗೆ? ಅಷ್ಟು ಬುದ್ಧಿವಾದ ಹೇಳ್ಕೊಡ್ತೀನಿ. ಇರ್ತೀಯ ಎಷ್ಟು ಬೇಕು ಅಷ್ಟ ಇರ್ಸ್ಕೊಳ್ಳೋದ್ ಕಲಿ, ಜಾಸ್ತಿ ತಲೆ ಮೇಲೆ ಕೂರ್ಸ್ಕೋಬೇಡ. ಹುಚ್ಚ ಇದ್ಬಿಡ್ತಾರೆ ಕಾಲ್ದಾಗ ಸರಿಲ್ಲ ಅಂತ ಅನ್ಕೊಂಡು ಏನ್ ಸೀರೆ ತಗೊಂಡಿದಿ ಅಂತಲ್ಲ, ನನಗೂ ಹೇಳಿಲ್ಲ. ಎಂತೇನ್ ಇರ್ಬೇಕು ನೋಡು ನೀನು, ಎಂತೇನು ಕಲ ನೀನು. ಏನು ಏನ್ ಮಾಡ್ಬೇಕು ಅನ್ಕೊಂಡಿದಿ ಮನೆಯ ಒಟ್ಟಿ ಎಲ್ಲಾರುವೆ ಗುಡ್ಸಿ ಗುಂಡಾಂತರ ಮಾಡಿರ್ಬೇಕು ಅನ್ಕೊಂಡಿದೀಯ? ಅಲ್ಲಿ ನೋಡಿದ್ರೆ ಮೂರ್ ಕಾಸಿಲ್ಲ, ಎಲ್ಲ ಕೊಯ್ ಸಾಲ ಮಾಡ್ತಾ ಕೂತವ್ರೆ ನಿಮ್ಮ ಅಪ್ಪ. ಇವ್ ನೋಡ್ರೆ ಹೇಳ್ತಿಕ್ ಸೀರೆ ತಗೊಂಡನೆ, ಸೀರೆಯ ಏನ್ ದುಡ್ಡು ಏನ್ ಬಿದ್ದಿದ್ದೇನೋ. ಹೇಳಿದ್ರಲ್ಲ ಮಾಡಿದ್ನಲ್ಲ ನಮ್ಮ ಅವ್ವ ಅಂತ ಅನ್ಬಿಡ್ತಿದ್ದೀರಿ. ಏನ್ ಅರ್ಥ ಮಾಡ್ಕೊಳಕಿಲ್ಲ, ಕುಲ ಮಾಡ್ಕೊಳಕಿಲ್ಲ. ಈಗೇನು ಅಷ್ಟೇನು ಇದಾಗಿತ್ತ? ಸೀರೆ ತಗೊಳೋದೇನು ಈಗ ಅಷ್ಟೇ ಇದಾಗಿತ್ತ ಅಂತವ? ಏನ್ ಚೆನ್ನಾಗದೆ ನಿಮ್ ನಾಟಕ ಬೆಳೆಯ. ನೀನು ನನ್ನ ಜೊತೆಗೂ ಚೆನ್ನಾಗಿದ್ದಿ, ಇತ್ತಾಗ ಅವಳ ಜೊತೆಗೂ ನಾಟಕ ಆಡ್ತಾ ನಿಂತಿದ್ದೀನಿ ನೀನು. ನನಗ್ ಗೊತ್ತಿಲ್ವಾ ಏನ್ ಹತ್ರ ಅಷ್ಟು ಹತ್ರ ಆಗೋಗಿತ್ತ ಸೀರೆ ತಗೊಳೋದು? ಅಲ್ಲೇ ಬೇಕಾದ ಸೀರೆವೇ ಅವನೇ ಹುಟ್ಕೊಂಡು ಇರೋವಳು. ಅವಳು ಸರಿ ತಕೋ, ನನ್ನ ಜೊತೆಗೆ ಮಳ್ಳಿಯಂಗ್ ನಾಟಕ ಆಡ್ಬಿಟ್ಟು ಒಳೊಳಗೆ ಸರಿಯಾಗಿ ಮಾಡ್ತಾಳ ಕತೆ. ಬಾರಿಯ ಚಾಮ್ಕಿತ್ತವಳು ಅವಳು. ಛತ್ರಿ ಅವಳು. ನನಗ್ ಗೊತ್ತಿಲ್ವಾ? ಅವಳೇನೋ ಆಡ್ತಾಳೆ, ನೀನು ಅವಳ ಹಾಕಿ ತಾಳಕ್ಕೆ ಕುಣಿತಾ ನಿಂತಿದ್ಯಲ್ಲ ನೀನು. ನಿನ್ಗೆ ಬುದ್ಧಿ ಬೇಡವಾ? ಮಾನ್ಗಿಟ್ಟವನೆ. ಈಗ ಎಷ್ಟು ಕೆಲಸ ಇದ್ದದು ಅದೆಲ್ಲ ಬಿಟ್ಬಿಟ್ಟು ಎಡ್ತಿಗೆ ಸೀರೆ ತಗೋತಾ ನಿಂತಾನೆ. ಸೀರೆಯ ಏನ್ ಕಾಸು ಹೆಚ್ಚಾಗಿದದ್ಲ? ಕಾಸು ಹೆಚ್ಚಾಗಿದ್ರೆ ಕೊಡಿಲಿ, ಬಡ್ಡಿ ಕಟ್ಬೇಕು 2,000 ಬಡ್ಡಿ ಕಟ್ತೀನಿ, ಕೊಡಿಲಿ. ಸೀರೆ ತಗೊಳ್ತಾನೆ ಸೀರೆಯ. ಇವಂದೊಳೆ ಒಳ್ಳೆ ನಾಟಕ ಚೆನ್ನಾಗದಲ್ಲ ಮನೇಲಿ. ಎಡ್ತಿಗೆ ಸೀರೆ ತಕೊಡೋದು, ಒಳ್ಳೊಳಗೆ ಹತ್ತ ಕೊಡೋದು, ಹಿತ್ತ ಕೊಡೋದು. ಕಾಸನೆಲ್ಲ ನೇಮ ಮಾಡ್ಕ ಕೂತ್ಕೋ. ಅದ್ಕೆ ಸುರಿದಾಕ್ಬಿಟ್ಟು ಅದ್ಕೆ ಅನ್ಬಿಟ್ಟು ಕಾಸು ಸುರೀರಿ. ಕಾಸು ಕರಿಮಣಿನೆಲ್ಲ ನೇಯ ಮಾಡ್ಕೊಂಡು ನಿಂತ್ಕೊಳ್ಳಿ. ಏನ್ ಗೊತ್ತಾಗದು ನಿಮ್ಗೆ? ನಂಗೆ ಅವ್ರಿಗೆ ತಾನೇ ಗೊತ್ತಾಗದು. ಅಲ್ಲ ಓದ್ತಿಗಳ ತಾನೇ ಸೀರೆ ತಗೊಂಡಿದ್ದು ತಿಂದು ಬೇಕಾ? ಮಹಾರಾಜನ ಮೊಮ್ಮಗ್ಳ ಅವಳು. ಹೊಸ ಸೀರೆಯ ದಿನ ತಗಿಸ್ಕೊಂಡು ತೆಗಿಸ್ಕೊಂಡಿರಕ್ಕೆ ಅವ್ರ ಮನೆಗೆ ನೋಡ್ರೆ 1 ವರ್ಷ ಆದ್ರೂ ಗತಿ ಇರ್ತಿತ್ತಿಲ್ಲ. ವರ್ಷ 6 ತಿಂಗಳು 2 ವರ್ಷ 3 ವರ್ಷ ಆದ್ರೂ ಈಗ ಬಂದ್ಬಿಟ್ಟು ತಿಂಗಳಿಗೂ ಬೇಕು ಮಾರಾಣಿ. ಚೆನ್ನಾಗೆ ಸೋಕಿಗಾತಿ ಕಂಡು ತಕೋ. ನೀನ್ ಹೇಳ್ತಿ ಬಾರಿ ಸೋಕಿಗಾತಿ ಕತೆ. ಯಾರ್ದು ದುಡ್ಡು ಎಲ್ಲ ಮುಂಜೆ ಜಾತಿ ಅನ್ಕೊಂಡು ಇಲ್ಲಿ ಇರ ಕಾಸು ಕರಿಮಣಿನೆಲ್ಲ ಹನ್ನಯ್ಯ ಮಾಡ್ತಾ ಕೂತವಳೆ. ನೀನು ಅವಳ ತಾಳು ಕುಣ್ಕೊಂಡು ನಿಂತ್ಕೊ. ನೀನು ಒಮ್ಮೆಗೆ ಮನೆಯೆಲ್ಲ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾಳೆ. ಕಷ್ಟ ಸುಖ ಗೊತ್ತಿದ್ರೆ ಸರಿ ಆಯ್ತದೆ ಅವಳಿಗೆ. ಏನು ಗೊತ್ತಿಲ್ವಲ್ಲ, ಏನು ಇಲ್ವಲ್ಲ. ಅವಳು ಕೇಳ್ತಾಳೆ, ನೀನು ಪುಸುಕ್ ಅಂತ ತಕೊಟ್ಬಿಡ್ತೀವಿ. ಇನ್ನೇನ್ ಬೇಕಪ್ಪ, ಇನ್ನೇನ್ ಬೇಕು ಹೇಳು ಅವಳಿಗೆ? ಸಾಕಲ್ವಾ? ಹೇಳಿದ್ರೆ ನಮ್ಮವ್ವ ಹೇಳ್ತಾಳೆ ಮಾಡ್ತಾಳೆ, ನಾನು ಹೇಳ್ತಿ ಕಂಡ್ರೆ ಆಯ್ಕಿಲ್ಲ ಅಂತ ಅಂತಿದಿ. ಏನ್ಲ ಏನ್ ನಿನ್ ಕತೆ ಅಂತವ? ಹೇಳಿರ್ತಾರೆ ನಾನು ಬಡ್ಡಿ ಕಾಸು ಕೊಡ್ಬೇಕು, ಬಡ್ಡಿ ದುಡ್ಡು ಕೊಡ್ಲಾ ನೀನು ಅಂತ. ಕೇಳಿದ್ರೆ ಸೀರೆ ತಕೊಟ್ಬಿಟ್ಟ ಕಣವ ಅಂತ ಕೇಳ್ತಿದ್ದಿ ನೀನು. ಹೋಗು ಎಲ್ಲಾರು ಇಸ್ಕಬಾ ಹೋಗು. ನಾನೇನ್ ಮಾಡನೆ ಅದಕ್ಕೆ? ಎಲ್ಲಾರು ಇಸ್ಕಬಂದ್ ಕೊಡುವದ? ಈಗ ಬಡ್ಡಿ ಕೇಳ್ತಾರಲ್ಲ, ಬಡ್ಡಿ ದುಡ್ಡು ಬೇಕು ಅಂದ್ಬಿಟ್ಟು ನಾನು ಏನ್ ಕೊಡನೆ? ಸಾಲ ಮಾಡಿತಿಲ್ವಾ ಅವತ್ತು 20,000? ಹೋಗು 10 ರೂಪಾಯಿ ಬಡ್ಡಿ ಇಸ್ಕೊಬಂದಿವಿ, ಬಡ್ಡಿ ದುಡ್ಡು ಕೊಡ್ಬೇಕು ಕತೆ, ಕೊಡು ಹೋಗು. ಇರೋ ಕಾಸನ್ನೆಲ್ಲಾರು ಖರ್ಚು ಮಾಡ್ಕೊಂಡು ನಿಂತ್ಕೊಬಿಡು. ಇಲ್ಲ ಅನ್ಕೊಂಡು ನಾವೆಲ್ಲಿಂದ ಉಡ್ಸಕ್ ಹೋಗನೆ ನಾನು? ನಿಮ್ಮ ಅಪ್ಪ ಕೇಳಿದ್ರೆ ಎಲ್ಲರೂ ಯಾವರನೂ ನೀನೇ ಇಸ್ಕೊಂಡಾರ ಅವತ್ತು ಅಂತ ದುಡ್ಡನ್ನೆಲ್ಲ ನೀನೇ ಇಸ್ಕೊಂಡಿದ್ದಿ, ಪಟ್ಟಿ ದುಡ್ಡನ್ನೆಲ್ಲ ನೀನೇ ಇಸ್ಕೊಂಡಿದ್ದಿ ಅಂತವಿಲ್ಲ ಅಂತ ಅವ್ರಂತಾರೆ. ನೀನ್ ನೋಡ್ರೆ ಹಿಂಗೆ ಎಡ್ಡದಿಡ್ಡಿ ಖರ್ಚು ಮಾಡ್ಕೊಂಡು ನಿಂತಿರು ನೀನು. ನಾನೆಲ್ಲಿ ಹೋಗ್ತಾರನಪ್ಪ ಬಡ್ಡಿ ದುಡ್ಡು ಕಟ್ಟಕ್ಕೆ? ಏನ್ ನನಗೆ ನಾನು ಮಾಡ್ಕೊಂಡಿದ್ದಲ್ಲ, ಎಲ್ಲ ನಿಮ್ಗೆ ಮಾಡೋದು ಕತೆ. ಬಡ್ಡಿ ದುಡ್ಡು ಕೊಡ್ಬೇಕು, ಕೊಡಿ. ಇಲ್ಲ ಅಸ್ಲು ಅಸ್ಲು ಕೊಡಿ, ಕೊಟ್ಬಿಡ್ತೀನಿ. ನಿಮ್ ಜೊತೆಗೆ ಅವರಕ್ಕೆಲ್ಲ ನಿಂತ್ಕೊಬಿಟ್ಟು ನಾನು ಗಿಸ್ಕೊತಾ ನಿಂತೀನಿ. ಅವ್ರು ಬೇರೆ ಬಾಯಿಗೆ ಬಂದಾಗ ಉಗಿತಾ ಕೂತಾರೆ. ಅಲ್ಲ ಕರ್ಗೆಜ ನೀನು ಸರಿಯಾದ ಕೊಡ್ತಿದ್ದೆ ಅನ್ಬಿಟ್ಟು ಕೊಟ್ರೆ ನೀನು ಹಿಂಗೆ ಬೇರೆಯವ್ರಂಗೆ ನೀನು ಹಿಂಗೆ ಮಾಡಿದಲ್ಲ ಅಂತ ನಿಮ್ಮಿಂದ ನಾವು ಮಾನ ಮರದಿ ಕಳ್ಕೋಬೇಕಾಯ್ತದೆ. ಅಲ್ಲಕನ್ ರವಿ, ನಾನು ಕಂಡವ್ರಿಗೆ ಇಸ್ಕೊಟ್ಟಿದ್ದಾನ? ನೀನು ಹೇಳ್ದೆ ತಾನೆ ಅವ್ರ ನೆಟ್ವಾಗ ನಾನು ಬಡ್ಡಿ ಕಟ್ಕೊ ಹೋಯ್ತೀನಿ ಇಸ್ಕೊಡವ ಅಂತ. ಇಸ್ಕೊಟ್ಮೇಲೆ ಸರಿಯಾಗಿ ಕೊಡ್ಬೇಕು ಬಡ್ಡಿಯ. ಕೇಳಿದ್ರೆ ಸೀರೆ ತಕೊಟ್ಟೆ ಅಂತಿದಿ, ಹತ್ತ ಕೊಟ್ಟೆ ಇತ್ತ ಕೊಟ್ಟೆ ಅಂತ ನೀನು ನಾಟಕ ಆಡ್ತಿದ್ದಿ. ಕೊಡವತ್ತದ ಇಸ್ಕೊಡವತ್ತಲ್ಲ ಒಂದು ಮಾತು, ಕೊಡವತ್ತಲ್ಲ ಒಂದು ಮಾತು ನಿಮ್ದು. ನೀವು ಹೇಳ್ದಂಗೆ ಏನು ಹಿಡ್ಕೊಳತ್ ಕಲೀರಿ ನೀವು. ಆಗೊಂದು ಹೀಗೊಂದು ಆಡ್ಕೊಂಡು ನಿಂತ್ಕೋಬೇಡಿ ನೀವು. ಆಡ ಚಂದ ನೋಡಿ ಹೆಂಗಾಡ್ತಾ ನಿಂತಿದ್ದಾನು. ಅಲ್ಲಕಲ್ಲ ನಿಂಗೆ ಬುದ್ಧಿ ಇದ್ದದ ಇರುವ ಅದೇ ಕಂಗಾಡ್ತಿದೀಯ ನೀನು? ಯಾಕಂಗ ಆಡ್ತಿದ್ದೀನಿ ನೀನು ಅಷ್ಟೇ ಹೇಳು ನೀನು. ಅದೆಲ್ಲ ನಂಗೆ ಗೊತ್ತಿಲ್ಲ. ವಕ್ಕಂಗೆ ಹೇಳ್ತೀನಿ, ಅದೆಷ್ಟು ದಿವಸ ವಾಯ್ದಿ ಕೊಟ್ಬಿಟ್ಟು ಬಡ್ಡಿ ಕೊಡೋಕು, ಬಡ್ಡಿ ಹಸ್ಲಿಯ ನಾನು ನಿಂತ್ಕೊಂಡು ಸಾಯಕಾಯ್ತಿಲ್ಲ ಕತೆ. ಹೇಳ್ತಿಗೆ ಸೀರೆ ಬೇಕಾಗಿತ್ತು, ಸೀರೆ. ಬಡ್ಡಿ ಕಟ್ಟಲಿಲ್ಲ ಅಂದ್ರೂ ಮೆಡವರ್ಕೆ ಮಾಡಬೇಕು. ಹೇಳಿದ್ರೆ ನಾನು ಎಡ್ತಿಕೊಂಡ್ರೆ ಆಯ್ಕಿಲ್ಲ, ಮಟ್ಟಿದ್ರೆ ಆಯ್ಕಿಲ್ಲ. ನಿಮ್ಮ ಅಪ್ಪನ ಅಷ್ಟೇ ಎಂಡ್ಕೊಂಡ್ರೆ ಅದೇ ಕಂಗಡಿಯೇ ಅಂತ ಓಡ್ ಬಂದ್ಬಿಡ್ತಾನೆ ನಿಮ್ಮಪ್ಪ. ಅವ್ವ ಅವಳ ಬೇರೆ ಹೆಚ್ಚ. ಇರೋಳ್ದೆಲ್ಲನೂ ಮಾಡ್ಕತಿ ಅಂತ ತಕೊ ನೀನು ಹೇಳ್ತಿ. ಇರೋರ್ನೆಲ್ಲನೂ ಅವಳು ಕಡೆ ಕೇಳ್ಕೊಬಿಟ್ಲು ಕತೆ. ಓಸ್ ಮಾಡ್ಕತಿ ಅಂತಂತ ಹೇಳಲ್ಲ ಅವಳು, ಸರಿಯಾದವಳೆಯ ಕತೆ. ನಾನು ತಾಳು ಯಾಕೆ ಹಿಂಗೆ ಆಡೋರು ಮಟ್ಟರು ಇದೇನು ಎತ್ತ ಅಂತ ನಾನು ಸುಮ್ಮನೆ ಇರೋದು. ಮನೇಲಿ ಸುಮ್ಮನೆ ಕಲೆಕ್ಟಿ ಮಾಡಬೇಡ್ದಲ್ಲಪ್ಪ, ಸುಮ್ಮನೆ ಚೆನ್ನಾಗಿರ್ಬೇಕಲ್ಲ ಅಂತ ನಾನು. ನೀವು ಹಂಗ ತಮ್ಮಿಷ್ಟ ಬಂದಂಗೆ ಎಲ್ಲವ ತಮ್ಮಿಷ್ಟ ಬಂದಂಗೆ ಮಾಡ್ಕೊತಿದ್ದೀರಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನಡಿ ಬಡ್ಡಿ ದುಡ್ಡು ಕೊಡು. ನೀನು ಎಡ್ತಿ ಸೀರೆ ಕೊಟ್ಬಿಟ್ಟಾರು ವಾಪಸ್ಸಾರು ದುಡ್ಡು ಇಸ್ಕಬ, ಏನಾರು ಮಾಡು ನನಗೆ ಗೊತ್ತಿಲ್ಲ. ಬಡ್ಡಿ ದುಡ್ಡಂತೂ ಕೊಟ್ಬಿಡಪ್ಪ. ಸುಮ್ಮನೆ ನಮ್ಮ ಹೊಟ್ಟೆ ಉಸ್ ಮೊಟ್ಟೆ ಕಟ್ಬೇಡ.
ಅರ್ಥ ಆಯ್ತಾ? ಸುಮ್ಮನೆ ನಮ್ಮ ಹೊಟ್ಟೆ ಉಸ್ಬೇಡ. ಅದೇನೋ ಎತ್ತುವೋ ಏನು ಕೊಡಬೇಕೋ ಕೊಟ್ಬಿಡು. ನಮ್ಗೆ ಆಯ್ಕಿಲ್ಲ ಕತೆ ನಿಮ್ಮ ಜೊತೆಗೆಲ್ಲವ ಹಾಡು ಸಾಯಕ್ಕೆ. ನಿಮ್ಮ ಜೊತೆಗೆ ನಿಂತ್ಕೊಬಿಟ್ಟು ಯಾವರಕ್ಕೆ ಮುಗಿಸ್ಕೊಳಕ್ಕೆ ಆಯ್ಕಿಲ್ಲ. ಆಗ್ಲಿಂದ ನಾನು ಎಷ್ಟು ಸರಿ ವ್ಯವಹಾರ ಮಾಡಿಲ್ಲ. ನಿನ್ನಂಗೆ ಒಂದ್ಸಲ ಹೊನ್ಸ್ಕೊಂಡಿಲ್ಲಕ್ಕಲ್ಲ. ನಿನ್ಗೆ ಈಸ್ಕೊಟ್ಬಿಟ್ಟು ದುಡ್ಡ ಮುಗಿಸ್ಕೊತೀವಿ. ನಿಮ್ಮಪ್ಪ ಮುಗಿತಾ ಕೂತಾರ ನನಗೆ. ಅವ್ನಿಗೆ ನೀನು ಈಸ್ಕೊಡಕ್ಕೆ ಹೇಳಿದ್ದು 20,000 ಹೋಗ ಅವ್ನ ಕಡೆ ಕಟ್ಸಿಲ್ಲ ನೀನೇ ಕಟ್ಕೋ ಅಂತ ಅವ್ರು ಗೀತಾ ಕೂತವ್ರೆ. ನೀನು ನೋಡ್ರೆ ಸೀರೆ ತಗೊಟ್ಟೆ, ನನ್ನ ಹೆಡ್ತಿಗೆ ಅತ್ತ ಕೊಟ್ಟೆ ಇತ್ತ ಕೊಟ್ಟೆ, ನಾನು ಅತ್ತ ಕಣೆ ಅಂತ ನಾಟಕ ಆಡ್ತಿದ್ದಿ. ನಾನು ಎಲ್ಲಿಂದ ತಂದ್ಕಟ್ಟನೆ? ಎಲ್ಲಿಂದ ತಂದ್ಕಟ್ಟನೆ ನಾನು? ಮರ್ಬದಿಯಿಂದ ದುಡ್ಡು ಕೊಡು ನಡಿ. ನೀನು ಜಾಸ್ತಿ ಮಾತಾಡ್ಬೇಡ. ಅದಕ್ಕೆ ಮನೇಲಿ ಹಿಂಗೆ ಆಯ್ತವೆ ಅಂತಾನೆ ದುಡ್ಡು ಕಸಿ ಅವರ ನಾನು ಕೈಯಾಗ ಕೊಯ್ಕಿಲ್ಲ. ಸರಿಯಾಗಿ ಕಟ್ಕೊಳ್ತೀನಿ ಕಣವ. ಅವ್ನು ಮಾತು ಅನ್ಸಕ್ಕಿಲ್ಲ ಕಣವ, ಅವ್ನು ಮಾತಾಡ್ಸಕ್ಕಿಲ್ಲ ಕಣವ ಅನ್ಬಿಟ್ಟವನು ಈಗ ಒಳ್ಳೆ ಚೆನ್ನಾಗಿ ನಾಟಕ ಆಡ್ತಾನೆ ಚಂದಾಗಿ. ಓ ನಮ್ಗೆ ಐಕಿಲ್ಲ ಕತೆ ಅವೆಲ್ಲವ ನಡಿಯಕ್ಕಿಲ್ಲ. ನಡಿ, ಅದೇನು ಮಾಡ್ಬೇಕು ಅದೇನು ಕತೆ ನಡಿಯಪ್ಪ ನಡಿ. ಅಲ್ಲ ಕಣವ, ಅದೇ ಕಡಿಮೆ ದುಡ್ಡು 500 ರೂಪಾಯಿ ಸೀರೆ ಇಟ್ಬಿಟ್ಟು ಮಾರಕ್ಕೆ ಬಂದಿದ್ರು ಒಂದು ತಕಡೆ. ಕಾಸಿದ್ರೆ ನಿನಗೂ ಅಂತ ತರೀವ್ನಿ. ಕಣಪ್ಪ, ಕಾಸು ಇದ್ದಿದ್ರೆ ನನಗೆ ಹೇಳ್ತೀಗ ಅದೇ ಇಲ್ದಿರೋದನ್ನೆಲ್ಲ ಹುಡ್ಸ್ತಿದ್ದಿ. ನೀನು ತರೋದು ಬೇಡ ಮಟ್ಟೋದು ಬೇಡ. ನಡಿ ಬಡ್ಡಿ ಕಟ್ ನಡಿ. 500 ರೂಪಾಯಿ ಸೀರೆ ಏನೋ ಮಗಕ್ಕೆ 500 ರೂಪಾಯಿ ಸೀರೆ ಬೇಕಾಯ್ತಾ ಅಂತ ಆತರ ಏನಾಗಿತ್ತು ಅಂತ ನಾನು ಕೇಳ್ತಾ ಇರೋದೀಗ. ಏನು ಇವ ಸೀರೆ ತಗೊಳ್ಳಿಲ್ಲ ಅಂದಿದ್ರೆ ಆಯ್ತಿಲ್ವಾ? ಏನು ಬೆಳಗಾಯ್ತಿಲ್ವಾ? ಸಂದಾಯ್ತಿಲ್ವಾ? ಸೀರೆ ತಂದ್ಕೊಡ್ಲೇಬೇಕಾಯ್ತಾ? ನಿನ್ನ ಇಡ್ತೀನಿವೆ ಸರಿಯಾದ ಹುಡ್ಕೊಂಡು ತಕ್ಕೋ. ಮಳ್ಳಿ ಹಂಗೆ ನಾಟಕ ಹಾಕೊಂಡು ಒಳಗೆ ಎಲ್ಲನೂ ಗುಮ್ಮತ್ ಮಾಡ್ತಾ ಕೂತಾವಳೆ. ನಿನಗೆ ಬುದ್ಧಿ ಇದ್ದದ ಇಲ್ವೋ ಹೇಳ ನೀನು? ಸರಿ ಕಟ್ಬಿಡು, ಇನ್ನೊಂದ್ಸಲ ತಕೊಡಕ್ಕಿಲ್ಲ. ಅದು ಯಾಕಂಗೆ ಆಡ್ತಿದ್ದಿ ನೀನು? ಸರಿ ನಾನಿಲ್ಲ ನಮ್ಮ ಅವ್ವ ಬೈಯಕ್ಕಿಲ್ವೇನೋ ಅದಕ್ಕೆ ತಕೊಡೋದಂತ ತಕೊಟ್ಟೆ. ನೀನು ಹಿಂಗೆ ಆಡ್ತಿದ್ದಿ ಅಂತ ನನಗೇನು ಗೊತ್ತು. ಸರಿ ಕತ್ ಬಿಡವ, ತಕೊಡಕ್ಕಿಲ್ಲ ಕತೆ. ಸರಿ ತಲೆಗೆಲ್ಲ ಕೆಡ್ಸ್ಕೊಬೇಡ. ಇಲ್ಲ ಇಲ್ಲ ತಕೊಡಕ್ಕಿಲ್ಲ. ಏನು ನಾಟಕ ಆಡ್ತಾರೆ ಇದ್ದಾನೆ ನಾಟಕವ ಏನಂತ ಹುಟ್ಬಿಟ್ಟ ಕಣಯ್ಯ. ಏನವನ ಹಬ್ಬ ಅದಿ ನಾವು ಸಾಕು ಒಬ್ನೆಯ. ಅವನೇ ಹೆಚ್ಕಟ್ಟ ಸಾಕದ ಅವನನ್ನು ಚೆನ್ನಾಗಿ ನೋಡ್ಕೊತಾನೆ ಅಂತಂದ್ರೆ ನೀನು ಇತ್ತೀಚೆಗೆ ಬದಲಾಗಬೇಕಂತ ತಕೋ. ಭಾರಿ ಬದಲಾಗ್ಬಿಟ್ಟಿದ್ದೀನಿ ನೀನು ಮದುವೆ ಆದ್ಮೇಲೆ. ಒಂದು ಮಾತು ಕೇಳಕ್ಕಿಲ್ಲ, ಒಂದು ಕತೆ ಕೇಳಕ್ಕಿಲ್ಲ. ನೀನು ನೋಡು ರವಿ, ಹಿಂಗೆಲ್ಲಾದ್ರೆ ಸರಿಯಾಗಿರಕ್ಕಿಲ್ಲ ನೋಡು. ಮೊದಲು ಯಾವಾರ ಆಮೇಲೆ ನಿನ್ನ ಬಟ್ಟೆಯೋ ಸೀರೆಯೋ ಒಡವೆಯೋ ವಸ್ತು ಮನೇಲಿ ಹಿರಿ ಮನ್ಸ ಇರೋತಾರೆ ನೀನು. ನಾನು ಕೇಳ್ದೆ ನೀನು ಹೆಂಗೆ ತಗೊಬಂದಿಯ ನೀನು ಅವನ್ನೆಲ್ಲಾನು? ಏನು ನಿನ್ಗೇನು ಪಾಲು ಕೊಟ್ಬಿಟ್ಟಿದಾವ? ನೀನು ಇಷ್ಟ ಬಂದಂಗೆ ವ್ಯವಹಾರ ಮಾಡ್ಕೊಂಡು ನಿಂತ್ಕೊಳಕ್ಕೆ? ಇಲ್ಲಿ ಎಲ್ಲರೂ ಇವಿ ಕೇಳ್ಬಿಟ್ಟು ಮಾಡ್ಬಿಟ್ಟು ಮಾಡು ನೀನು. ಏನೋ ಅಪ್ಪನ ಕಾಸು ಇರ್ತದೆ ಜೋಬಲ್ಲಿ ಕೈ ಹಾಕ್ಬಿಟ್ಟು ತೆಗ್ದು ಕೊಟ್ಬಿಡೋದಲ್ಲ. ಸುಮ್ಮನೆ ನನ್ನ ಎಂತೆದ್ದ ಮಾತು ಬರ್ಸ್ಬೇಡ ನನ್ನ ಬಾಯಲ್ಲಿ. ಎಲ್ಲ ನೀನು ಎಡ್ತಿ ಇನ್ನೂ ಮನೆ ಕಣ್ಣು ನಿದ್ದೆ ಮಾಡ್ಕೊಂಡು ಕಾಲ ಕಳಿತದಳ. ಎದ್ದು ಹೇಳ್ಸಿ ಕೆಲಸ ಮಾಡಿಸ್ನಡಿ. ಪಾತ್ರೆಯನ್ನು ಗುಡ್ಡಿ ಹಾಕವೆ. ಏನು ಸಂಡೆ ಗಂಟ ಮನೆ ಕಣ್ಣು ಕಾಲ ಕಳೆಯದೆಯ ಜ್ಞಾನ ಬೇಡವಾ? ದರಿದ್ರ ಬಂದ್ಬಿಟ್ಟದು ಹೆಂಗಸರು ಮಧ್ಯಾಹ್ನದ ಮನೆ ಕಂಡು. ಇನ್ನೇನು ಕೆಲಸ ಇಲ್ಲ. ಸಂಜೆ ಹೊತ್ತು ಮನಿಕೋ ಹಿಂಜೆ ಹೊತ್ತು ಮನಿಕೋ ಯಾವಾಗಲೂ ಮನೆ ಕಂಡು ಕಾಲ ಕಳಿಯನು. ಸರಿಯಾಗೋದು ಚೆಂದಾಗಿ ಕೆಲಸ ದಿವಸ ಮಾಡಿಸಿ ಕೂಲಿ ಕಳಿಸಿದ್ರೆ ಗೊತ್ತಾಗೋದು. ತಿನ್ಕ ಕೂತಾವಳೆಲ್ಲ ಹಟ್ಟಿಲಿ ಅದು ಹಾಕಿಲ್ಲ ಅವಳಿಗೆ. ಸರಿ ಕತ್ ಬಿಡವ, ಅದು ಯಾಕಂಗೆ ಆಡ್ತಿದ್ದಿ ನೀನು? ಹೇಳ್ತಿ ಪರವಾಗಿ ಮಾತಾಡಿದ್ರೆ ಸರಿಯಾಗಿ ಕೆಲಸ ಮಾಡ್ಬಿಡ್ತೀನಿ. ಮುಚ್ಕೊಂಡು ನಿಂತ್ಕಲ್ಲ. ಆಳೆ ಅವಳು ತಲೆ ಮೇಲೆ ಕುತ್ಕೊಂಡು ನಿಂತಾವಳೆ. ಇನ್ನೂ ಹೇಳ್ತಿ ಅನ್ಕೊಂಡು ನಿಂತಾವಳೆ. ಹೇಳ್ತಿ ಅನ್ಕೊಂಡವ. ಏನೇನು ಜ್ಞಾನ ಇಲ್ವಾ ಗಂಡಸ್ಗೆ? ಅದು ಯಾಕಂಗೆ ಆಡ್ತಿದ್ದಿ ನೀನು? ಜ್ಞಾನ ಇದ್ದದ ಇಲ್ವಾ ಹೇಳು? ಸುಮ್ಮನೆ ಸರಿ ಏಕಿಲ್ಲ ಮರುವದಿಯಿಂದ ನೆಟ್ವಾಗ ಇರತ್ ಕಡೆ ನೀನು ಜಾಸ್ತಿ ಹಾಡ್ಬೇಡ. ಆಮೇಲೆ ಹಂಗಂದ್ಲಲ್ಲ ಹಿಂಗಂದ್ಲಲ್ಲ ಅವ್ವ ಅಂತ ಆಮೇಲೆ ಇನ್ನೊಂದು ಮಾತಾಡ್ಬೇಡ ನೀನು. ಇನ್ನೊಂದ್ಸರಿ ಏನಾರು ಬಟ್ಟೆ ಬರೆ ಅದು ಇದು ಹಣ್ಬಟ್ಟು ಸೋಪು ಅದು ಇದು ತಂದ್ಬಿಟ್ರೆ ಮಾತ್ರ ತರಕೆಲ್ಲ ನೀವ್ನಿ. ಯಾವಾಗ ಯಾರಿಗೆ ಹೇಗೆ ತರಬೇಕು ಅಂತ ನನಗೆ ಗೊತ್ತು. ಸುಮ್ಮನೆ ಅದಕ್ಕಂದ್ಬಿಟ್ಟು ಅದಡ್ಡಿ ಖರ್ಚು ಮಾಡ್ಕೊಂಡು ನಿಂತ್ಕೊಳಕ್ಕಾಗಿಲ್ಲ. ಸರಿ ಕತ್ ಬಿಡು, ಇನ್ನೊಂದ್ಸರಿ ನೀನು ಕೇಳಿದ್ಬಿಟ್ಟೆ ತಕೊಡ್ತೀನಿ ಕತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.